Hi, Namaste, Elargu. I'm Surabhi from Jupiter Learning Center. Welcome to our class. Today we will learn chapter called probability. Okay, see, probability. Okay, probabilityಯಲ್ಲಿ ಸ್ಯಾಂಪಲ್ ಸ್ಪೇಸ್ ಈವೆಂಟ್ ಫೇವರಬಲ್ ಟೋಟ್ ಏನೇನೋ ಬರುತ್ತೆ. ಅದರಲ್ಲಿ ಫಸ್ಟ್ ಆಫ್ ಆಲ್ ಏನಿದೆ ಅಂತ ನೋಡೋಣ. ಫಸ್ಟ್ ಒಂದು ಕಾಯಿನ್ ನೋಡಿದಿರ ಎಲ್ಲರೂ. ನೀವು ಯಾವ ಕಾಯಿನ್ ಆದ್ರೂ ನೋಡ್ಕೊಳ್ಳಿ, ಅದು ನಿಮ್ ಇಷ್ಟ. ಸಿ, ಯಾವ ಕಾಯಿನ್ ನೋಡಿದ್ರು ಕೂಡ ನಿಮ್ಗೆ ಹೆಡ್ ಮತ್ತೆ ಟೈಲ್ ಇದ್ದೇ ಇರುತ್ತೆ. ಓಕೆನಾ? ನಾನು ಇವಾಗ ಸದ್ಯಕ್ಕೆ ₹10 ಕಾಯಿನ್ ಇದೆ. ನನ್ನ ಹತ್ರ ₹10 ಕಾಯಿನ್ ಇತ್ತು, ಅದಕ್ಕೆ ನಾನು ₹10 ಕಾಯಿನ್ ನೋಡ್ತಿದ್ದೀನಿ. ಸಿ, ಇದ್ರಲ್ಲಿ ಎಲ್ಲರಿಗೂ ಕಾಣಿಸ್ತಿದ್ಯಾ? ಇದೇನಿರ್ಬೋದು? ಇದು ಹೆಡ್. ಇದೇನಿರ್ಬೋದು? ಟೈಲ್ ಅಲ್ವಾ? ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಹೆಡ್ ಆದ್ರೂ ಬರ್ಬೋದು, ಟೈಲ್ ಆದ್ರೂ ಬರ್ಬೋದು. ಏನೇನಿದೆ? ಹೆಡ್, ಟೈಲ್. ಟೋಟಲ್ ಹೆಡ್ ಮತ್ತೆ ಟೈಲ್ ಅಲ್ವಾ? ಒಂದು ಕಾಯಿನ್ ನ ಟಾಸ್ ಮಾಡಿದ್ರೆ ಇವಾಗ ಏನ್ ಬರ್ತದೆ? ಹೆಡ್, ಟೈಲ್ ಅಲ್ವಾ? ಸಿ, ಸ್ಯಾಂಪಲ್ ಸ್ಪೇಸ್ ಇಸ್ ಹೆಡ್ ಮತ್ತೆ ಟೈಲ್. ದಿಸ್ ಇಸ್ ಟೋಟಲ್. ಅಂದ್ರೆ ದಿಸ್ ಇಸ್ ಸ್ಯಾಂಪಲ್ ಸ್ಪೇಸ್. ಒಂದು ಎಕ್ಸ್ಪೆರಿಮೆಂಟ್ ಇತ್ತು, ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಕಾಯಿನ್ ನ ಟಾಸ್ ಮಾಡೋದಿತ್ತು. ಅವಾಗ ಸ್ಯಾಂಪಲ್ ಸ್ಪೇಸ್ ಹೆಡ್ ಮತ್ತೆ ಟೈಲ್ ಬರ್ತಿತ್ತು. ಈವೆಂಟ್ ಅಂದ್ರೆ ಏನು? ಸಿ, ಈವೆಂಟ್ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಸಬ್ ಕ್ವಶನ್ ನ ತಗೋತೀನಿ. ಸಿ, probability of getting an head ಅಂತ ಇರುತ್ತೆ. ಸೊ ಗೆಟಿಂಗ್ an head. ಸಿ, ಗೆಟಿಂಗ್ an head. ಸೊ ಸಿ, ಇದರಲ್ಲಿ ಗೆಟಿಂಗ್ ಅನ್ ಹೆಡ್ ಅಂದ್ರೆ ಒಂದೇ ಪಾಸಿಬಿಲಿಟೀಸ್ ಅಲ್ವಾ? ಅಂದ್ರೆ ಎನ್ ಆಫ್ ಸಿ, ಇ ಎಲ್ ಎಷ್ಟಿದೆ? ಒಂದೇ ಹೆಡ್ ಅಷ್ಟೇ ಬರಕ್ ಸಾಧ್ಯ. ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಎನ್ ಆಫ್ ಇ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? ಓನ್ಲಿ ಒನ್ ಪಾಸಿಬಿಲಿಟೀಸ್. ಒನ್. ಅದೇ ಎನ್ ಆಫ್ ಎಸ್ ಅಲ್ಲಿ ಸೊ ಐದರ್ ಹೆಡ್ ಆರ್ ಟೈಲ್. ಸೊ ದಿಸ್ ಇಸ್ 2. ಸಿ, probability of getting an head means P of E. This is an event. Event ಅಂದ್ರೆ ಗೊತ್ತಾಯ್ತಲ್ವಾ ಇವಾಗ? ಸಿ, now probability of getting an head is, see, formula is number of favorable outcomes of event E divided by sample space of total possibilities of an experiment. ಓಕೆನಾ? now see, n of E, P of E ಅಂದ್ರೆ ಏನಿತ್ತು? ಸೊ ಇಲ್ಲಿ probability of getting an head ಅಂತ ಇದೆ. ಸೊ ಹೆಡ್ ಅಂತ ಫೈಂಡ್ ಔಟ್ ಮಾಡಬೇಕು. ಸಿ, ಪಿ ಆಫ್ ಎನ್ ಆಫ್ ಇ ಅಂದ್ರೆ 1 ಆಯ್ತು. ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಎಷ್ಟು? 2. ಇಷ್ಟೇ. ಈಸಿ ಇದೆ ಅಲ್ವಾ? ಇಷ್ಟೊಂದು ಈಸಿ. ಸೊ ಇವಾಗ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಇದು ಒಂದ್ ನೆನ್ಪಿಟ್ಕೊಳ್ಳಿ ನೀವು, ಪಿ ಆಫ್ ಇ. ಸೊ ಈವೆಂಟ್ ಇ ತಗೋತಿದ್ರೆ ಇ ಬರುತ್ತೆ. ಓಕೆನಾ? ಸಿ, ಇವಾಗ 2 ಟೈಮ್ಸ್ ಒಂದು ಕಾಯಿನ್ ನ ಟಾಸ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಏನು? 2 ಟೈಮ್ಸ್ ಒಂದು ಕಾಯಿನ್ ನ ಟಾಸ್ ಮಾಡ್ತಿದೀವಿ. ಸಿ, ಏನಾಗತ್ತೆ ನಮ್ಗೆ? ಸಿ, 2 ಟೈಮ್ಸ್ ಟಾಸ್ ಮಾಡಿದಾಗ 1 ಟೈಮ್ ಟಾಸ್ ಮಾಡಿದಾಗ ಹೆಡ್ ಇಲ್ಲ ಟೈಲ್ ಬರುತ್ತೆ. ಅದೇ ತರ ಇನ್ನೊಂದ್ಸಲನು ಟಾಸ್ ಮಾಡ್ಬೇಕಲ್ವಾ? ಇನ್ನೊಂದ್ಸಲನು ಟಾಸ್ ಮಾಡಿದಾಗ ಹೆಡ್ ಇಲ್ಲ ಟೈಲ್ ಬರ್ಬೇಕು. ಇವಾಗ ಸ್ಯಾಂಪಲ್ ಸ್ಪೇಸ್ ಇವೆರಡಕ್ಕೂ ಬರಿಬೇಕು ಅಂದ್ರೆ ಸೊ ನಿಮ್ಗೆ ಇಲ್ಲಿ ಹೆಡ್ ಬಂದಿತ್ತು ಅಂದ್ರೆ ಇಲ್ಲೂ ಹೆಡ್, ಫಸ್ಟ್ ಹೆಡ್ ಬರ್ತಿದೆ ಅಂದ್ರೆ ಸೊ sample space will be HH. Next is HT. Next is TH. Next is TT. Okay na? See, I'll tell one question. See, what is question means? See, a coin is tossed twice. A coin is tossed twice. Probability, find the probability of getting, first one is at least one tail. So second one is at least one head. ಫಸ್ಟ್ ಆಫ್ ಆಲ್ ಫಸ್ಟ್ ಸ್ಯಾಂಪಲ್ ಸ್ಪೇಸ್ ನ ಬರೆಯೋಣ. ಸ್ಯಾಂಪಲ್ ಸ್ಪೇಸ್ ಟ್ವೈಸ್, ಒಂದು ಕಾಯಿನ್ ನ 2 ಸಲ ಟಾಸ್ ಮಾಡ್ತಿದೀವಿ ಅಂದ್ರೆ ಸ್ಯಾಂಪಲ್ ಸ್ಪೇಸ್ ವಿಲ್ ಬಿ ದಿಸ್ ಒನ್, ರೈಟ್?
S is equals to HH TH TT HT ಅಲ್ವಾ? ಸೊ ಇವಾಗ ಈವೆಂಟ್ ಇ ಅಂತ ಮಾಡೋಣ. ದಿಸ್ ಇಸ್ ಈವೆಂಟ್ ಇ ರೈಟ್. ಸೊ ದಿಸ್ ಇಸ್ ಅಟ್ ಲೀಸ್ಟ್ ಒನ್ ಟೈಲ್. ಅದಕ್ಕೆ ನೇಮಿಂಗ್ ಮಾಡೋಣ. ಸೊ ಮೀನ್ಸ್ ಇ ಇಸ್ at least one tail. At least one tail. See, at least one tail ಅಂದ್ರೆ ಮಿನಿಮಮ್ ಒಂದ್ಸಲ ಇರಬೇಕು. ಅಟ್ಮೋಸ್ಟ್ ಮ್ಯಾಕ್ಸಿಮಮ್ ಎಷ್ಟಾದ್ರೂ ಇರಲಿ, ಮಿನಿಮಮ್ ಒನ್ ಟೈಲ್ ಇರಲೇಬೇಕು ಅದರಲ್ಲಿ. ಅಂದ್ರೆ ಮಿನಿಮಮ್ ಒನ್ ಟೈಲ್ ಇಲ್ಲಿದೆಯಾ? ಇಲ್ಲಿಲ್ಲ. ಅಂದ್ರೆ ವಿ ಶುಡ್ ನಾಟ್ ಟೇಕ್ ದಿಸ್. ಅಂಡರ್ಸ್ಟುಡ್ ರೈಟ್? ನೆಕ್ಸ್ಟ್ ಇಸ್ ಟಿ ಎಚ್, ನೆಕ್ಸ್ಟ್ ಇಸ್ ಟಿ ಟಿ. ಮಿನಿಮಮ್ ಒನ್ ಟೈಲ್ ಇರಬೇಕು. ಮೀನ್ಸ್ ಎ ಇಸ್ ಈಕ್ವಲ್ಸ್ ಟು ಎಚ್ ಟಿ ಟಿ ಎಚ್ ಟಿ ಟಿ. ಓಕೆ ರೈಟ್? ನೌ ದಿಸ್ ಇಸ್ ಈವೆಂಟ್. ಇವಾಗ ಎನ್ ಆಫ್ ಇ ಅಂದ್ರೆ ನಂಬರ್ ಆಫ್ ಪಾಸಿಬಿಲಿಟೀಸ್ ಎಷ್ಟಿದೆ ಅಂತ. ಸಿ, ಎಷ್ಟಿತ್ತು? 3ನಾ? ದಿಸ್ ಇಸ್ 3. ಸ್ಯಾಂಪಲ್ ಸ್ಪೇಸ್ ಅಲ್ಲಿ ನಂಬರ್ ಆಫ್ ಪಾಸಿಬಿಲಿಟೀಸ್ ಎಷ್ಟಿತ್ತು ಇಲ್ಲಿ? ಕೌಂಟ್ ಮಾಡಿ. 1 2 3 4. 4ಆ? ಓಕೆ. ನೌ probability of getting at least one tail means probability means P of E. ಇದಕ್ಕೆ ಈವೆಂಟ್ ಇ ಅಂತ ಕೊಟ್ಟಿದ್ವಿ, ನೆನ್ಪಿಟ್ಕೊಳ್ಳಿ. ಸೊ ಓನ್ಲಿ ದಿಸ್ ಇಸ್ P of E. Formula is N of E by N of S. What is N of E? How much we got it? 3. So N of S is 4. ಅರ್ಥ ಆಯ್ತಾ ಎಲ್ಲಾರ್ಗುನು? ಓಕೆ. ನೆಕ್ಸ್ಟ್ ಇಸ್ at least one head. At least one head ಅಂದ್ರೆ ಏನು? at least one head ಏನಾಗುತ್ತೆ? ದಿಸ್ ಇಸ್ ಸೆಕೆಂಡ್ ಒನ್ ಅಲ್ವಾ? ಇಲ್ಲಿ ಆಲ್ರೆಡಿ ಇ ಅನ್ನೋ ಇವೆಂಟ್ ನಾವು ತಗೊಂಡಿದೀವಿ. ನೆಕ್ಸ್ಟ್ ಬೇರೆ ಯಾವ್ದಾದ್ರು ನೇಮ್ ಮಾಡ್ಕೊಳ್ಳಿ, ನಿಮ್ ಇಷ್ಟ ಅದು. ಓಕೆನಾ? ನೌ ಹಿಯರ್ ಐ ವಿಲ್ ಟೇಕ್ ಎಫ್. ಎಫ್ ಅಂದ್ರೆ ಏನು? ಅಟ್ ಲೀಸ್ಟ್ ಒನ್ ಹೆಡ್ ಅಂತ ಬರ್ಕೋಬೇಕು. ಸಿ, ಅಟ್ ಲೀಸ್ಟ್ ಒನ್ ಹೆಡ್. ಸೊ ಅಟ್ ಲೀಸ್ಟ್ ಒನ್ ಹೆಡ್ ಅಂದ್ರೆ ಮಿನಿಮಮ್ ಒನ್ ಹೆಡ್ ಇರ್ಲೇಬೇಕು ಅದರಲ್ಲಿ. ಮ್ಯಾಕ್ಸಿಮಮ್ ಎಷ್ಟಾದ್ರೂ ಇರ್ಲಿ. ಸೊ ವಿ ವೋಂಟ್ ಕೌಂಟ್. ಇಲ್ಲಿ ನೋಡಿ, ಮಿನಿಮಮ್ ಒಂದಿರ್ಲೇಬೇಕು. 1 2 3 ಇಲ್ಲಿಲ್ಲ. ಸೊ ಅದಕ್ಕೆ ಏನು ತಗೊಳ್ಳಲ್ಲ. ಅರ್ಥ ಆಯ್ತಾ? ನೌ ಎಫ್ ಇಸ್ ಸಿ ಹೆಚ್ ಹೆಚ್ ಟಿ ಹೆಚ್ ಎಚ್ ಟಿ. ಅರ್ಥ ಆಯ್ತಾ? ನೌ ಸ್ಯಾಂಪಲ್ ಸ್ಪೇಸ್ ವಿಲ್ ಬಿ ಸೇಮ್ ಥಿಂಗ್. ಯಾಕಂದ್ರೆ ಇಲ್ಲೂ ಟ್ವೈಸ್ ಟಾಸ್ ಮಾಡ್ತಿದ್ದೀವಿ. ಇದರಲ್ಲಿ ಸಬ್ ಕ್ವಶನ್ ಅಲ್ವಾ? ಇದಕ್ಕೂ ಸೇಮ್, ಇದಕ್ಕೂ ಸೇಮ್ ಇರುತ್ತೆ. ನೌ ಸೊ ವಾಟ್ ಈಸ್ ಎನ್ ಆಫ್ ಎಫ್? ಎನ್ ಆಫ್ ಎಫ್ ಅಂದ್ರೆ 3. ಸೊ probability of, we should find out alva. Now this is P of F. Probability of getting at least one head is equals to N of F divided by N of S. Obviously ಗೊತ್ತಲ್ವಾ? N of F ಅಂದ್ರೆ ಏನು? 3. 3 by what is N of S? What is N of S? 4. 3 by 4. ಇಷ್ಟೇ ಪ್ರಾಬಬಿಲಿಟಿ, ಏನೇನು ಇಲ್ಲ ಇದರಲ್ಲಿ. ಜಸ್ಟ್ ಇಷ್ಟು ಮಾಡೋದಷ್ಟೇ. ಓಕೆನಾ? ಸಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಐ ವಿಲ್ ಕಂಟಿನ್ಯೂ ನೆಕ್ಸ್ಟ್ ವಿಡಿಯೋ.